ಒಂದು ಕಡೆ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಬಿರುಸಿನಿಂದ ಸಾಗುತ್ತಾ ಇದ್ರೆ ಮತ್ತೊಂದು ಕಡೆ ಬಾಗಲಕೋಟೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇಳಿದಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆಯ ಮೇಲೆ ಬರ್ತಾರೆ. ಅದಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾತನಾಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಇದೆಲ್ಲವನ್ನ ನೀವು ಸದುಪಯೋಗ ಮಾಡಿಕೊಳ್ಳಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಶಾಂತವಾಗಿ ಕೇಳಿ ಮನೆಗೆ ಹೋಗದೇನೆ ಇಲ್ಲಿಂದ ಹೋದವರೇನೆ ನಿಮ್ಮ ಬೂತ್ಗಳಿಗೆ ಹೋಗಿ ನಮ್ಮ ಇಬ್ಬರು ಅಭ್ಯರ್ಥಿಗಳ ಗೆಲುವಿಗಾಗಿ ವಿಶೇಷ ಶ್ರಮವನ್ನು ಹಾಕಬೇಕು. ನಮ್ಮ ಅಭ್ಯರ್ಥಿಗಳನ್ನ ಲಕ್ಷ ಲಕ್ಷ ಅಂತರದಲ್ಲಿ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ನಾನು ಕೈ ಜೋಡಿಸಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಂಧುಗಳೇ, ಬಹುಶಃ ನಮ್ಮ ಗದ್ದಿಗೌಡರವರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಗದ್ದಿಗೌಡರು. ನಾನು ನಿಮ್ಗೆ ವಿನಂತಿ ಮಾಡ್ತೇನೆ, ಅವರ ಹತ್ರ ದುಡ್ಡಿಲ್ಲ, ನಿಮ್ಮಲ್ಲಿ ಜೋಬಲ್ಲಿ ಇರುವಂತಹ 500 ರೂಪಾಯಿ ಖರ್ಚು ಮಾಡಿ ನೀವೇ ಗದ್ದಿಗೌಡರ ಪರವಾಗಿ ಪ್ರಚಾರ ಮಾಡಿ ಗದ್ದಿಗೌಡರನ್ನ ಗೆಲ್ಲಿಸ್ಕೊಡ್ಬೇಕು. ಅದೇ ರೀತಿ ರಮೇಶ್ ಜಿಗಜಿಣಿಗೆ ಕೇಂದ್ರದ ಸಚಿವರಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತಹ ನಮ್ಮ ನಾಯಕರನ್ನ ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ಕೊಡ್ತೀರಾ ಅನ್ನೋಂಥ ವಿಶ್ವಾಸ ನನಗಿದೆ. ಬಹುಶಃ ಇನ್ನು 16,000 ಜನ ಬರ್ತಾನೆ ಇದ್ದಾರೆ. ಉರಿ ಬಿಸಿಲಲ್ಲೂ ಸಹ ಮೋದಿಯವರನ್ನು ನೋಡಬೇಕು, ಮೋದಿಯವರ ಮಾತನ್ನ ಕೇಳಬೇಕು ಅನ್ನುವಂಥದ್ದು ದೇಶದ ಉದ್ದಗಲಿಕ್ಕೆ ನಡೀತಾ ಇದೆ. ಒಂದು ಕ್ಷಣ ಯೋಚನೆ ಮಾಡಿ, ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ದಿವಸದಿಂದ ಇವತ್ತಿನವರೆಗೆ ಒಂದು ದಿನ ವಿಶ್ರಾಂತಿ ತಗೊಳ್ಳಿಲ್ಲ. ಒಂದು ದಿನ ವಿಶ್ರಾಂತಿ ತಗೊಳ್ಳಿಲ್ಲ. ದೇಶದ ಉದ್ದಗಲಕ್ಕೆ, ಪ್ರಪಂಚದ ಉದ್ದಗಲಿಕ್ಕೆ ಓಡಾಟ ಮಾಡ್ತಾ ಅಮೆರಿಕ, ಚೈನಾ ದೇಶ ಸಹ ಭಾರತ ಅಂದ್ರೆ ಗೌರವದಿಂದ ತಲೆ ಎತ್ತಿ ನೋಡುವಂತ ಪ್ರಯತ್ನ ಮಾಡಿರುವಂತಹದ್ದು. ಯಾವ ಭಾರತೀಯರು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ, ಮೋದಿಯವರು ಪ್ರಧಾನಿಯಾದ ಮೇಲೆ ಅವರು ತಲೆ ಎತ್ತಿ ಓಡಾಡುವಂತ ಸ್ಥಿತಿಗೆ ಬಂದಿರುವಂತಹದ್ದನ್ನ ತಾವೆಲ್ಲ ಗಮನಿಸಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಇಂತಹ ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಏನಾಗುವುದು ಅಂತೇಳಿ ಪ್ರಪಂಚದ ಎಲ್ಲ ದೇಶಗಳು ಸಹ ಮೋದಿಯವರ ಕಡೆ ನೋಡ್ತಾ ಇರೋ ಈ ಸಂದರ್ಭದಲ್ಲಿ ದಿವಸಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವ ನಾಯಕರಾಗೋರಿದ್ದಾರೆ. ಬರೀ ಭಾರತಕ್ಕೆ ಪ್ರಧಾನಿಯವರನ್ನ ನರೇಂದ್ರ ಮೋದಿಯನ್ನು ಸೀಮಿತಗೊಳಿಸಬೇಡಿ. ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನ್ನುವಂತಹದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂತಹ ಸಂಗತಿ. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವಂತ ಒಂದೊಂದು ಮಾತನ್ನ ಗಮನದಲ್ಲಿಟ್ಟು ಕೇಳಿ ಇಲ್ಲಿಂದ ನೇರವಾಗಿ ನಿಮ್ಮ ಬೂತ್ಗಳಿಗೆ ಹೋಗಿ ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿಗಳಿಗೆ ನಾನು ಬಂದಿದ್ದೇನೆ. ಇವತ್ತು ಈಶ್ವರಪ್ಪನವರು ಪ್ರಸ್ತಾಪ ಮಾಡಿದ್ರು, ನಿಮ್ಮ ವೋಟ್ ಮಾಡುವಂತ ಸಂದರ್ಭದಲ್ಲಿ 85% ಆದ್ರೂ ನೀವು ವೋಟ್ ಮಾಡದೇ ಇದ್ರೆ ನಾವು ದೊಡ್ಡ ಅಪರಾಧವನ್ನ ಮಾಡಿದಂತಾಗುತ್ತೆ. ಇಷ್ಟು ಜನಸ್ತೋಮ ಇಲ್ಲಿ ಬಂದು ಮೋದಿಯವರನ್ನ ನೋಡಕ್ ಬಂದಿರುವಂತಹ ಪ್ರತಿಯೊಬ್ಬರು ಸಹ ಒಂದು 10 ಜನನ ಕರ್ಕೊಂಡು ಬಂದು ವೋಟ್ ಹಾಕ್ಸೋದ್ರ ಮೂಲಕ 80ಕ್ಕೂ ಹೆಚ್ಚು ಪರ್ಸೆಂಟೇಜ್ ವೋಟು ಈ ಬಾಗಲಕೋಟೆ, ಬಿಜಾಪುರದಲ್ಲಿ ಮಾಡಿಸ್ತೇವೆ. ಯಡಿಯೂರಪ್ಪನವರು ಏನಾರೆಲ್ಲ ಕೈ ಎತ್ತಿ ನೋಡೋಣ. ನೀವು ಪ್ರಯತ್ನ ಮಾಡಿದ್ರೆ ಅಸಾಧ್ಯವಾದಂತಹದ್ದು ಯಾವುದೂ ಇಲ್ಲ. ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ.